ಈಗ ಡಮಾಲ್ ಡಿಮಿ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂಥದ್ದು ಗಿಲ್ಲಿಗಾಗಿ ಓಟ್ ಮಾಡಿದಂತ ಕೋಟ್ಯಾಂತರ ಅಭಿಮಾನಿಗಳು ಗಿಲ್ಲಿ ಟ್ಯಾಟೋ ಹಾಕಿಸಿ ಅಭಿಮಾನಿಗಳು ಅಭಿಮಾನವನ್ನ ಮೆರೆದಿದ್ದಾರೆ. ಗಿಲ್ಲಿ ಗೆಲ್ಲೋದು ಪಕ್ಕ ಅಭಿಮಾನಿಗಳಲ್ಲಿ ಒಂದಿಷ್ಟು ಗಿಲ್ಲಿಯ ಕಿಚ್ಚು ಮತ್ತೊಂದಿಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ. ತಂದೆ ತಾಯಿಯ ಕೀರ್ತಿ ಹೆಚ್ಚಿಸಿದಂತ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಅವ್ರದ್ದು ಟೈಟಲ್ಲು. ಮತ್ತೆ ಎಲ್ಲಿ ಅಭಿಮಾನಿಗಳು ರೊಚ್ಚಿಗೆಳಬಾರ್ದು. ಇಲ್ಲಿ ತಂದೆ ತಾಯಿಯ ಕೀರ್ತಿ ಹೆಚ್ಚಿಸಿದಂತ ನಮ್ಮ ಹಳ್ಳಿಯ ಹೈದ. ಎಸ್, ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂತ ಮಾಹಿತಿ ಇದೀಗ ಒಂದು ಕಡೆ. ಸೊ ಗಿಲ್ಲಿ ಟ್ಯಾಟೋ ಅನ್ನ ಹಾಕಿಸ್ಕೊಂಡು ಅಭಿಮಾನಿಗಳು ಒಂದ್ ಕಡೆ ಅಭಿಮಾನವನ್ನ ಮೆರಿತಾ ಇದ್ದಾರೆ, ಆ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ, ಆ ಕ್ರೇಜ್ ಅನ್ನ ತೋರಿಸ್ತಾ ಇದ್ದಾರೆ. ಎಸ್, ಅಭಿಮಾನಿಗಳಲ್ಲಿ ಆ ಪ್ರೀತಿ, ಆ ಟ್ಯಾಟೂ ಎಲ್ಲವೂ ಕೂಡ ಒಂದು ಕಡೆ ನೋಡಿ. ಎಲ್ಲಿ ನೋಡಿದ್ರೂ ಕೂಡ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಅವರಿಗೆ ಸಿಕ್ಕಿರುವಂಥ ಅವಾರ್ಡ್ಗಳು, ಅವನಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು, ಅವನಿಗೆ ಕೊಟ್ಟಿರುವಂಥ ಅಭಿಮಾನಿಗಳು, ಅದರ ಜೊತೆಗೆ ಕಾರ್ಯಕ್ರಮಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಸನ್ಮಾನ ಎಲ್ಲವೂ ಕೂಡ ಇಲ್ಲಿ. ಸೊ ಹಾಗಾಗಿ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು. ಗಿಲ್ಲಿನೇ ರೀ ಗೆಲ್ಲೋದು, ಗಿಲ್ಲಿನೇ ಒಂದು ಕಡೆ ಫಿಕ್ಸು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಹಾಗಾಗಿ ಏನು ಅಭಿಮಾನಿಗಳು ಇನ್ನೊಂದಿಷ್ಟು ಮಾತಾಡಿದ್ದಾರೆ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬನ್ನಿ ನೋಡೋಣ. ನೋಡ್ತೀವಿ ಗಿಲ್ಲಿ ಯಾಕಂದ್ರೆ ಅವನು ಆಡಿಲ್ಲ ಅಂದ್ರೂ ಕರೆಕ್ಟ್ ಆಗಿರ್ತಾನೆ. ಅವ್ನ ಸ್ಟ್ರಾಟಜೀಸ್ ಅವನಿಗೆ ಗೊತ್ತು. ಸೊ ಅವನೇ ಗೆಲ್ತಾನೆ. ಮಾಡಿದ್ವಿ. ಡಮಾಲ್ ಡಿಮಿ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ. ಬಿಗ್ ಬಾಸ್ ನೋಡ್ತೀರಾ? ಅವಾಗ ನೋಡ್ತೀನಿ. ಗಿಲ್ಲಿ. ಗಿಲ್ಲಿನೇ ಪಕ್ಕ. ಟಕರ ಟಮಟೆ ಇಟ್ಟು ಗಿಲ್ಲಿ ಅನ್ನ ಅಲ್ಟಿಮೇಟ್. ಅಲ್ಲ ಬೆಸ್ಟ್ ಗಿಲ್ಲಿ. ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ? ಗಿಲ್ಲಿ. ಯಾಕೆ ಇಷ್ಟ? ಚೆನ್ನಾಗಿ ಆಡ್ತಿದಾರಾ? ಮಸ್ತಾಗಿ ಆಡ್ತಾವ್ರೆ. ವಿಶ್ ಮಾಡ್ಬಿಡಿ. ಆಲ್ ದ ಬೆಸ್ಟ್. ಗೆತ್ಕೊಂಬರಪ್ಪ ಕಪ್ತಂಬ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಹಾ, ನೋಡ್ತೀವಿ ಮೇಡಮ್. ಯಾರು ಇಷ್ಟ? ನಮ್ಗೆ ಗಿಲ್ಲಿ ಇಷ್ಟ ತುಂಬಾ. ಅವರು ಹಳ್ಳಿ ಹುಡುಗ, ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಮತ್ತೆ ಇಂಟರಾಕ್ಷನ್ ತುಂಬಾ ಚೆನ್ನಾಗಿತ್ತು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ. ಚಿಕ್ಕ ಮಕ್ಳಿಂದ ಹಿಡಿದು ವಯಸ್ಸಾದವ್ರಿಗೂ ನೋಡ್ತಾನೆ ಇದ್ರು ಬಿಗ್ ಬಾಸ್ನ. ಅವ್ರ ಆಕ್ಟಿವಿಟಿ ಮಾಡಿದ್ದು, ಮತ್ತೆ ಜನನ ನಗ್ಸಿದ್ದು, ಅವ್ರ ಟಾಸ್ಕ್ ಆಗಿದ್ದ ರೀತಿ, ಜನನ ಲೈಕ್ ಹ್ಯಾಪಿನೆಸ್ ಮಾಡಿಸಿದ್ದು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಅದಕ್ಕೆ ಗಿಲ್ಲಿ ಗೆಲ್ಬೇಕು ಅಂತ ನಮ್ಮ ಆಸೆ ತುಂಬಾ. ಮಾಡಿದೀವಿ ಮೇಡಮ್. ಇಡೀ ಹೌದು. ಆಲ್ ದ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು. ಸರ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇರ್ತೀವಿ. ಯಾರು ಇಷ್ಟ ಸರ್? ಗಿಲ್ಲಿ. ಯಾಕೆ ಇಷ್ಟ ಸರ್? ಯಾಕೆ ಅಂತಂದ್ರೆ ಸಮಾಜದಲ್ಲಿ ಹೇಗಿರ್ಬೇಕು ಅಂತ ಅವ್ನು ತೋರಿಸ್ತಾನೆ. ಯಾವುದಕ್ಕೂ ಟೆನ್ಷನ್ ತಗೊಳ್ಳಲ್ಲ. ಆರಾಮಾಗಿ ಯಾವುದೇ ಸಮಸ್ಯೆ ಬಂದರೂ ನಗ್ನಗ್ತಾ ಹೆಂಗೆ ಪರಿಹಾರ ಮಾಡ್ಬೋದು ಅಂತ ಅವರು ಗಿಲ್ಲಿನ ನೋಡಿ ಕಲಿಬೇಕಾಗತ್ತೆ. ಮತ್ತು ಯಾರು ಏನೇ ಪ್ರಚೋದನೆ ಮಾಡಿದ್ರು ಒಂದು ಹಾಸ್ಯ ಇಟ್ಕೊಂಡು ಅದನ್ನು ಅವರು ಕಂಟ್ರೋಲಿಗೆ ತಗೋತಾರೆ. ಇಡೀ ಬಿಗ್ ಬಾಸ್ ಮನೆನ ಕಂಟ್ರೋಲ್ ಇರೋದೇ ಗಿಲ್ಲಿ ಅಂತ ಅನ್ಸುತ್ತೆ. ವೋಟ್ ಮಾಡಿದ್ರಾ? ವೋಟ್ ಮಾಡ್ತಾನೆ ಇರ್ತೀವಿ. ಯಾರಿಗೆ ವೋಟ್ ಮಾಡಿದ್ರಿ? ಗಿಲ್ಲಿಗೆ. ಈ ಫಿನಾಲೆ ಯಾರು ಗೆಲ್ಬಹುದು? ಗಿಲ್ಲಿನೇ ಗೆಲ್ಲೋದು, ಅದಕ್ಕೆ ಡೌಟ್ ಏನಿಗ ಅದರಲ್ಲಿ. ವಿಶ್ ಮಾಡಿ ಸರ್. ಗಿಲ್ಲಿ ಆಲ್ ದ ಬೆಸ್ಟ್. ಬಿಗ್ ಬಾಸ್ ನೋಡ್ತೀರಾ ಕನ್ನಡ? ನೋಡ್ತೀವಿ. ಯಾರು ಇಷ್ಟ ಸರ್? ಗಿಲ್ಲಿ. ಯಾಕೆ ಇಷ್ಟ ಸರ್? ಸುದೀಪ್ನ ಬಿಟ್ಟರೆ ಗಿಲ್ಲಿನೇ ಇರೋದು ಇದ್ಕೊಂಡು, ಇನ್ಯಾರು ಇಲ್ಲ. ಆ ಥರ ಲೆಕ್ಕ ಹಾಕೊಳಕ್ ಹೋದ್ರೆ ಬಿಗ್ ಬಾಸ್ಗೆ ಒಂದು ಕಳೆ ಬಂದಿರೋದೇ ಈಗ ಗಿಲ್ಲಿ ಇರೋದ್ರಿಂದ. ಇವತ್ತು ಫಿನಾಲೆ ಯಾರು ಗೆಲ್ಬಹುದು ಸರ್? ಮೇಡಮ್ 35 ಕೋಟಿ ಓಟ್ ಆಗಿದೆ ಅಂತ ಅವರೇ ಹೇಳಿದ್ರೆ ಇತ್ಕೊಂಡು, ಅದರಲ್ಲಿ 30 ಕೋಟಿ ಅವ್ರಿಗೆ ಬಂದಿರ್ತು ಇತ್ಕೊಂಡ್ಬಿಟ್ಟು ಲೆಕ್ಕ ಹಾಕೊಂಡ್ರೆ. 35 ಲಕ್ಷದಲ್ಲಿ 30 ಲಕ್ಷ ಅವ್ರಿಗೆ ಬಂದಿರ್ತು ಇತ್ಕೊಂಡ್ಬಿಟ್ಟು, ಇನ್ನು 5 ಲಕ್ಷ ಬೇರೆಯವ್ರಿಗೆ ಬಂದಿರ್ತು ಅಷ್ಟು ಟೋಟಲ್ ಎಲ್ಲ ಹಾಕೊಂಡ್ರು. ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಂಡಷ್ಟು ಇನ್ನೂ ಅವರೇ ಬಲಾಢ್ಯರಾಗ್ತಾ ಇದ್ದಾರೆ ಈಗ ಗಿಲ್ಲಿನೇ. ಮತ್ತು ಅವ್ರ ಸಾಮರ್ಥ್ಯಕ್ಕೆ ಒಳ್ಳೆ ವೇದಿಕೆನೂ ಸಿಕ್ಕಿದೆ ಈಗ ಇರೋದ್ರಲ್ಲಿ ಇದ್ಕೊಂಡು. ಮುಖ್ಯವಾಗಿ ಲೈಫಲ್ಲಿ ಯಾವುದಕ್ಕೂ ರಿಸ್ಕ್ ತೊಗೋಬಾರ್ದು, ಕೋಪ ಮಾಡ್ಕೋಬಾರ್ದು, ಹಾಸ್ಯವಾಗಿ ತೊಗೋಬೇಕು ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಜನಕ್ಕೆ ಒಂದು ಕ್ರೇಜ್ ಬಂದು ಒಂದು ಆಂದೋಲನ ಥರ ಮಾಡ್ಬಿಟ್ಟಿದ್ದೀನಿ ಗಿಲ್ಲಿ ಇವಾಗ ಮಾಡಿರೋದು. ಅದಕ್ಕೆ ರಕ್ಷಣಾ ವೇದಿಕೆಯವರು ಅಶ್ವಿನಿ ಗೌಡ ಟೀಮಿಂದ ಪಾಪ ಅವರೇ ಉದ್ರೇಕಗೊಳಿಸಿದ್ದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೀವಿ. ಅವ್ರೇನೋ ಗೆಲ್ಲಬೇಕು ಅಂತ ಯಾವುದೋ ಬೇರೆ ದಾರ ಹಿಡಿದಿದ್ದು ಇವ್ರಿಗಿನ್ನ ಸಾಮಾನ್ಯರು ಕೂಡ ನಮ್ಮಂಥವ್ರು ಗೆಲ್ಬೋದು ಅಂತ ನಕಲಿ ರಕ್ಷಣಾ ವೇದಿಕೆ ಎಲ್ಲ ಇದು ನಿಜವಾಗ್ಲೂ ನೈಜ ಕನ್ನಡಿಗರು ಅಂತ ಹೇಳ್ಬಿಟ್ಟು ಎಲ್ಲರೂ ಗಿಲ್ಲಿ ಪರವಾಗಿ ಇದ್ದೀವಿ. ನಾನು ಗಿಲ್ಲಿಗೆ ವೋಟ್ ಮಾಡಿ, ನಾನು ಗೊತ್ತಿರೋದೆಲ್ಲ ಗಿಲ್ಲಿಗೆ ವೋಟ್ ಮಾಡಕ್ಕೆ ಹೇಳಿದ್ದೀನಿ ಮೇಡಮ್. ಆಲ್ ದ ಬೆಸ್ಟ್ ಗಿಲ್ಲಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಸರ್? ನಮ್ಗೆ ಅದರಲ್ಲಿ ಗಿಲ್ಲಿ ಮತ್ತೆ ರಘು ಇಷ್ಟ.
ಯಾಕೆ ಇಷ್ಟ ಸರ್ ಅವರು? ಅವ್ರದಿಬ್ಬರದು ಫ್ರೆಂಡ್ಶಿಪ್ ಬಹಳ ನಮ್ಗೆ ಖುಷಿಯಾಗಿ ಕೊಡುತ್ತೆ. ಮತ್ತೆ ರಘುದು ಮತ್ತೆ ಗಿಲ್ಲಿದು ಅವಾಗ ರೇಗಿಸ್ತಾ ಇರೋದು, ಅವ್ರಿಬ್ರು ಮುನ್ಸ್ಕೊಳ್ಳೋದು, ಇದೆಲ್ಲ ಒಂಥರ ನೋಡಕ್ ಚೆನ್ನಾಗ್ ಅನ್ಸುತ್ತೆ. ವೋಟ್ ಮಾಡಿದ್ದೀರಾ? ವೋಟ್ ಮಾಡಿದೀವಿ ಮೇಡಮ್. ಯಾರಿಗೆ ವೋಟ್ ಮಾಡಿದ್ದೀರಿ ಸರ್? ನಾವು ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳಿ ವೋಟ್ ಮಾಡಿದೀವಿ. ವಿಶ್ ಮಾಡ್ಬಿಡಿ ಸರ್. ಆಲ್ ದ ಬೆಸ್ಟ್ ಗಿಲ್ಲಿ. ಹೌದಾ? ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಯಾರಿಷ್ಟ? ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಯಾಕಂದ್ರೆ ಅವ್ನು ನಮ್ಮ ಹುಡುಗ ನಮ್ಮ ಇದ್ರ ಮಳವಳ್ಳಿ ಅವನು, ಆಮೇಲೆ ದಡ್ಪುರದವನು, ಗೊತ್ತಿರೋನು, ಅದಕ್ಕೆ ಸೊ ಅವನಿಗೆ ಸಪೋರ್ಟ್ ಮಾಡ್ತೀವಿ ನಾವು. ವೋಟ್ ಮಾಡಿದ್ರಾ? ಹ್ಞೂ ಮಾಡಿದೀವಿ. ಯಾರಿಗೆ ವೋಟ್ ಮಾಡಿದ್ರಿ? ಗಿಲ್ಲಿಗೆನೆ ಮಾಡಿರೋದು. ನೆನ್ನೆನೆ ಗೊತ್ತಾಗ್ಬೇಕಲ್ಲ ಮೇಡಮ್, 37 ಕೋಟಿ ಜನ ಓಟ್ ಹಾಕಿದ್ದಾರೆ ಅಂದ್ರೆ ಯಾರು ಗೆಲ್ತಾರೆ ಅಂತ. ಆಲ್ಮೋಸ್ಟ್ ಗಿಲ್ಲಿನೇ ಗೆದ್ದಂಗೆ ಅಲ್ವಾ? ನೆನ್ನೆನೆ ಹೇಳ್ಬೋದಾಗಿತ್ತಲ್ವಾ ಇವರು ಕಿಚ್ಚ ಸುದೀಪ್ ಅವರು, ಯಾಕೆ ಹೇಳಲಿಲ್ಲ ಹೇಳ್ರಿ? ನೆನ್ನೆನೆ ಹೇಳ್ಬಿಟ್ರೆ ಗಿಲ್ಲಿ ಗೆದ್ದವನೆ ಅಂತ. ಇವತ್ತು TRP ದುಡ್ಡು ಬೇಕಲ್ವಾ? ಸೊ ಅದರಿಂದ ಇವತ್ತು ಫೈನಲ್ ನಡೆಸ್ತಾರೆ. ನೆನ್ನೆನೆ ಹೇಳ್ಬೋದಾಗಿತ್ತಲ್ವಾ ಅವರು, ಅದಕ್ಕೆ ಹೇಳಿಲ್ಲ. ಇವತ್ತು ಫಿನಾಲೆ ಯಾರು ಗೆಲ್ಬಹುದು? ಗಿಲ್ಲಿನೇ ಗೆಲ್ಲೋದು. ರನ್ನರ್ ಅಪ್ ಬಂದ್ಬಿಟ್ಟು ರಕ್ಷಿತಾ ಅವ್ರು ಆಗ್ತಾರೆ ಅನ್ಸುತ್ತೆ. ರಕ್ಷಿತಾ ಅವ್ರು ಇಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಅವ್ರು ಆಗ್ತಾರೆ ಅನ್ಸುತ್ತೆ. ವಿಶ್ ಮಾಡ್ಬಿಡಿ ಸರ್. ಆಲ್ ದ ಬೆಸ್ಟ್ ಗಿಲ್ಲಿ ಅಣ್ಣ ಅವ್ರೆ. ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರಿಷ್ಟ? ಗಿಲ್ಲಿ. ಯಾಕೆ ಇಷ್ಟ ಸರ್? ಯಾಕಂದ್ರೆ ಅವನು ಬಡವ್ರ ಮಗ, ಯಾವತ್ತಿರೋ ಗೆಲ್ಬೇಕು, ನಾವೇ ಗೆಲ್ಲಿಸ್ಬೇಕು. ಓಟ್ ಹಾಕಿದೀನಿ ನಾನು ಕೂಡ, ಅವನೇ ಗೆಲ್ಬೇಕು. ಇಲ್ಲೆಲ್ಲ ಅಲ್ಲೆಲ್ಲ ಚೆನ್ನಾಗ್ ಆಡೋನು ಅವನು, ಅದಕ್ಕೆ ಅವನೇ ಗೆಲ್ಬೇಕು. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ ಅಷ್ಟೇ. ಇವತ್ತು ಫಿನಾಲೆ. ಹಾ ಹೌದು. ಆಲೆ ಮನೇಲಿ ಇರ್ಬೇಕು ಅನ್ಸುತ್ತೆ, ಅವ್ರ ಮನೇಲಿ, ಗಿಲ್ಲಿ ಮನೇಲಿ. ಹಾ ಕಪ್ ಕಿತ್ಕೊಂಡು ಬಂದಿದ್ದಾರೆ ಅಂತೀರಾ? ಗೆಲ್ತಾರ ಅವ್ರೆ. ವಿಶ್ ಮಾಡ್ಬಿಡಿ ಸರ್ ಗಿಲ್ಲಿ. ಆಲ್ ದಿ ಬೆಸ್ಟ್ ಗಿಲ್ಲಿ. ಎಲ್ಲಾರು ಓಟ್ ಮಾಡಿ ಗಿಲ್ಲಿಗೆ ಅಷ್ಟೇ. ಮಿಟ್ ರೀಡೆಡ್ ಲಡಾಯಿಸು, ಮುಂದೆ ಬಂದಾರ ಓಡಾಯಿಸು, ಜೊತೆಲಿ ಕಡಾಯಿಸ್ಬೇಡ. ಗಿಲ್ಲಿ ಹೇಳಿರೋದು ಇದು, ಅವನೇ ಗೆಲ್ಬೇಕು. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀರಿ. ಯಾರು ಇಷ್ಟ ನಿಮಗೆ? ಗಿಲ್ಲಿ ಯಾಕೆ ಇಷ್ಟ ಸರ್? ರೈತರ ಮಗ ಕಮ್ ಬಡವ್ರ ಮಗ, ಅವನು ಆಟನ ಚೆನ್ನಾಗಿ ಆಡ್ತಾವನೆ. ಪಾಸಿಟಿವ್. ವೋಟ್ ಮಾಡಿದ್ರಾ? ಹಾ ಮಾಡಿದಿರಿ. ಗಿಲ್ಲಿಗೆನಾ? ಗಿಲ್ಲಿಗೆ ಕಪ್ ಯಾರು ಗೆಲ್ಲೋದು? ಆಲ್ಮೋಸ್ಟ್ ಗಿಲ್ಲಿನೇ, 100% ಗಿಲ್ಲಿ. ಸೆಕೆಂಡ್ ಬಂದು ಅವ್ರು ಇಷ್ಟಪಡೋ ಕಾವ್ಯನೇ ಆಗ್ಲಿ ಸೆಕೆಂಡ್ ಅವರು. ಖುಷಿ. ವಿಶ್ ಮಾಡ್ಬಿಡಿ ಸರ್. ಆಲ್ ದ ಬೆಸ್ಟ್ ಗಿಲ್ಲಿ. ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು ನೋಡಿ, ಮೀಟರ್ ಇದ್ರೆ ಲಡಾಯಿಸು, ಎದುರಿ ಬಂದ್ರೆ ಉಡಾಯಿಸು, ಜೊತೆಯಲ್ಲಿ ಇಟ್ಕೊಂಡು ಕಟಾಯಿಸ್ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಈ ಅಭಿಮಾನ ಅನ್ನುವಂಥದ್ದು ಹಾಗೆ. ಗಿಲ್ಲಿ ಹೇಳಿದಂಥ ಒಂದೊಂದು ಡೈಲಾಗ್ಗಳು ಅದೆಲ್ಲವೂ ಕೂಡ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೈಪಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಾಹೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ